ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ಪಾಯ ಅಗಿಯುವ ಮುಂದೆ ಚಿನ್ನ ಪತ್ತೆಯಾಗಿತ್ತು. ಆದರೆ ಆ ನಿಧಿ ಸಿಕ್ಕಂಥ ಕುಟುಂಬ ಈಗ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕ ಮೆರೆದಿದೆ. ಆದರೆ ಈಗ ಆ ಕುಟುಂಬಕ್ಕೆ ಭಯ ಆತಂಕ ಶುರುವಾಗಿದೆ. ಯಾಕಂದರೆ ಈಗಾಗಲೇ ನೆಲ ಬಿಟ್ಟು ಹೇಳದ ಮನೆ ಈಗ ನಿಷೇಧ ಆಗುತ್ತೆ, ಮುಂದೆ ನಾವು ಬದುಕೋದು ಎಲ್ಲಿ ಅನ್ನೋ ಸಂಕಷ್ಟದಲ್ಲಿ ಆ ಕುಟುಂಬ ಇದೆ. ಈಗ ಆ ಕುಟುಂಬ ಮತ್ತು ಗ್ರಾಮಸ್ಥರೊಂದಿಗೆ ನಾವು ಮಾತನಾಡೋದನ್ನ ಇಲ್ಲಿ ನೋಡ್ಬೋದು. ಸಾಕಷ್ಟು ಆ ಕುಟುಂಬ ಸಮೇತ ಜನರು ನಿಂತಿದ್ದಾರೆ. ಯಾಕೆಂದರೆ ಈಗಾಗಲೇ ಈ ಒಂದು ನಿಧಿ ಸಿಕ್ಕಂಥ ಸ್ಥಳ ಈಗ ನಿಷೇಧಿತ ಸ್ಥಳ ಅಂತ ಘೋಷಣೆ ಆಗುತ್ತೆ. ಈಗ ನಮ್ಮ ಮನೆ ಮೇಲೆ ಹೇಳಲ್ಲ. ಈಗ ಈ ಕುಟುಂಬ ಇಡೀ ಕುಟುಂಬ ಬದುಕು ಎಲ್ಲಿ ಸಾಗಿಸು, ಜೀವನ ಎಲ್ಲಿ ಮಾಡಬೇಕು ಅನ್ನೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಇಡೀ ಗ್ರಾಮಸ್ಥರು ಕೂಡ ಈ ಒಂದು ಕುಟುಂಬದ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ತಕ್ಷಣ ಸರ್ಕಾರ ಈ ಕುಟುಂಬಕ್ಕೆ ಒಂದು ಮನೆ ಕೊಡುವಂತ ಕೆಲಸ ಮಾಡಬೇಕು, ಈ ಕುಟುಂಬಕ್ಕೆ ಸಹಾಯ ಆಗಬೇಕು. ಯಾಕಂತಂದ್ರೆ ಈ ಕುಟುಂಬದ ಯಜಮಾನಿ ಈಗಾಗಲೇ ಮೃತಪಟ್ಟಿದ್ದಾರೆ, ತಾಯಿ ಇದ್ದಾಳೆ, ಚಿಕ್ಕದಾದ ಒಬ್ಬ ಮಗ ಇದ್ದಾನೆ. ಹೀಗಾಗಿ ಈ ಬಡತನ ಕುಟುಂಬ, ಸಂಭಾವಿತ ಕುಟುಂಬ, ಒಳ್ಳೆ ಕುಟುಂಬ, ಆದರೆ ಈಗ ಕುಟುಂಬ ಈಗ ಆಸರೆ ಇಲ್ಲದೆ ಒದ್ದಾಡ್ತಾ ಇದೆ, ಭಯದಲ್ಲಿದ್ದಾರೆ. ಹೀಗಾಗಿ ಒಂದು ನಿವೇಶನ ಅಥವಾ ಮನೆ ನಿರ್ಮಾಣ ಮಾಡಿ ಆತನಿಗೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿಬರ್ತದೆ. ಈಗ ಆ ಕುಟುಂಬದವ್ರನ್ನ ಮಾತಾಡೋಣ. ಅಮ್ಮ, ಈಗ ಮನೆ ಕಟ್ತಾ ಇದ್ದೀರಿ, ಈಗ ನೀವೆಲ್ಲಿ ಐತಿ, ಮುಂದೆ ನಿಮ್ಗೆ ಆಸರೆ ಏನಂತ? ಆಸರೆ ನಮ್ಮ ಅನ್ನಡ ನಮಗೆ ಈಗ ಅವರ ನಮಗೆಲ್ಲ. ಈಗ ಎಲ್ಲಿ ಈಗ ಮನೆ ನಿರ್ಮಾಣ ಅಲ್ಲಿಂದ ಬೀಜಾಗ ಬಂದು ಬಿಡ್ತೀರಿ ಈಗ? ಮನೆ ಕೊಡು ಎಲ್ಲಿ ಜನ ಹೊಡ್ರಿ ಎಲ್ಲೇ ಏನೋ ಮಾಡ್ರಿ ನನ್ನ ಮಗನು ಆಕಡೆ ಮಾಡ್ರಿ ಏನೋ ಒಂದು ಕೆಲಸ. ಈಗ ಒಬ್ಬನೇ ಮಗ? ಒಬ್ಬನೇ ಮಗ. ಈಗಿದ್ದ ಈ ತರ ಮನಿನೂ ಈಗ ಅರ್ಧಕ್ಕೆ ನಿಂತು, ಮುಂದೆ ನೀವು ಇರೋದು ಎಲ್ಲಿ, ಏನು ಅದನ್ನ ವಿಷಯ ನೀವು ಸರ್ಕಾರ ವಿಷಯನ ಯೋಚನೆ ಮಾಡ್ಬೇಕ್ರಿ. ನನ್ನ ಈಗೇನು ಮನೆ ಕಟ್ಲಿಕ್ಕೆ ಮುಂದೆ ಏನಾದ್ರೂ ಈಗ ಕಟ್ಟಬಾರ್ದಂತ ಏನು ಹೇಳಿದಾರೋ ಅಥವಾ ಏನು ಮುಂದೆ ಏನಂದಿನು ಅವ್ರು ಏನು ಏನು ಈಗ ಒಬ್ಬನೇ ಮಗ, ಗಂಭೀರ ಇಂಥದ್ರಿಗೆ ಇದೆಲ್ಲ ಆಯ್ತು. ಹೊಲಕ್ಕೆ ಹೋಗಿ ಬಂದಿನು, ದುಡ್ಕೊಂಡ್ ಬಂದಿನು, ಇನ್ನೇ ಇದೆ ಬಂದಿನು. ಹತ್ನಿ ಇಲ್ಲ ಈಗ ಮನೆ ಇಲ್ಲ. ಮನೆ ಏನು ಮತ್ತೆ ಈಗ ಯಾರ ಮನೆಯಾಗಿದ್ರಿ? ಚಾರು ಮಾವನ ಮನೆ ಅದಾರಿ, ನಮ್ಮ ಅಣ್ಣನ ಮನೆ. ಸಾದ್ರ ಮಾವನ ಮನೆಯಾಗಿದ್ರಿ. ಈಗ ಒಟ್ಟು ನಿಮ್ಗೆ ಈಗ ಇರಾಕ್ ನಿಮ್ಗೆ ಏನೋ ಆಸರೆ ಇಲ್ಲ? ಏನು ಈಗ ಇಲ್ಲೇ ಅಜ್ಜಿ ಇದ್ದಾರ. ಅಜ್ಜಿ, ಇವ್ರು ಏನಾಗಬೇಕು ನಿಮ್ಗೆ? ಹೆಂಗದ ಪರಿಸ್ಥಿತಿ ಅವ್ರದ್ದು? ಈಗ ಮನೆ ಈ ತರ ಸಮಸ್ಯೆ ಆಯ್ತು, ಮುಂದೆ ಏನಾಗ್ಬೇಕು ಅವ್ರಿಗೆ? ಏನಾಗ್ಬೇಕಂದ್ರೆ ಅವ್ರಿಗೆ ಮಾಡಿ ಕೊಡ್ಬೇಕು, ಮನಿ ಮಾಡಿ ಕೊಡ್ಬೇಕು. ಆತಗ ಆಸರ ಅಂದ್ರೆ ಏನೋ ಆತಗ ಒಂದು ಇದನ್ನ ಕೊಡ್ಬೇಕು, ಒಂದು ಕಾಲ ಮೇಲೆ ನಿಲ್ಲಿಸ್ಬೇಕು. ನಾವು ಬಂಗಾರಕ್ಕೆ ಅದಕ್ಕೇನು ಇದು ಮಾಡಿಲ್ಲ ನಾವು, ಒಟ್ಟು ಆತಗೆ ಬೇಕು. ಮತ್ತೆ ಅಕ್ಕಿಗೆ ತಾಯಿಗಿರಕ್ಕೆ ಮನಿ ಹಾಕಿಸ್ಕೊಡ್ಬೇಕು. ನಾವು ಇದನ್ನ 4 ಅಕ್ಷರ ಕಲಿತೇನ ಆತಗೊಂದು ಉದ್ಯೋಗ ಕೊಡ್ಬೇಕು. ನಾವು ಹಿಂಗಂದ್ರೆ ಇದನ್ನ ನಮ್ಗೆ ಇದ್ರ ಸಿಕ್ಕತ್ತೀನಿ, ನಾವು ಇದನ್ನ ಬೇಡ ಅನ್ನಕ್ಕೆ ನನ್ನ ಮನಸ್ಸಿನಾಗ ಐತಿ. ಆದ್ರೆ ಬೇರೆ ಕಡೆ ಹಿಡಿದ್ರು ಕೊಡಲಿ, ನಮ್ಗೆ ಹಾಕಿಸೇ ಕೊಡ್ಬೇಕು. ಇಷ್ಟು ಮಾತ್ರ ಕರೆ ನೋಡ್ರಿ, ನಾವು ಬಂಗಾರ ಕಾಸೆ ಮಾಡಿಲ್ಲ, ಅವ್ರಿಗೆ ಮುಟ್ಟೈತಿ, ಅವ್ರದ್ದಿಲ್ಲ ಈಗ ನಮ್ಗೆ. ಅವ್ರಿಗೆ ಹೇಳೋರು ನಾವು, ಯಾರು ಇಲ್ಲ ಈಗ ನಮ್ಗೆ. ಆಕೆ ಹಂಗದ ನಿಂತಾಳ, ಇದನ್ನ ಹಾಕಿಸ್ಬೇಕಂತ ನಿಂತೀವಿ ನಾವು. ನಮ್ಗೆ ಗೊತ್ತಿದ್ದಿಲ್ರಿ, ನಾವು ಇದ್ರಾಗ ಐತಿ ಇದು ಮಾಡ್ಬೇಕು, ಏನೇ ಯಾಕರ್ಲಕ್ಕಂತ ಹೊಲ ಮಾಡಿದ್ವಿ, ಅದು ಹೋತು ಯಾವ್ದು ಇಲ್ರಿ. ಈಗ ಆಕೆಗೆ ಏನೇನಿಲ್ಲ. ಹಿಂಗ ನಿಂತಾಳ. ಮನೆಗೆ ಹೋದ್ರೆ ಮಳ್ಳಿ ಹಂಗದ ನಿಲ್ಸ್ಯಾರ, ನಾವು ಹಂಗದ ನಿಂತಾಳ ನನ್ನ ಮಗಳು. ನಾ ಇರ್ಲಿಕ್ಕೆ ನನ್ನ ಮಗಳು ಎಲ್ಲಿ ಹಾಕಿಲ್ಲ ಎಲ್ಲಿಲ್ಲ. ಜಗ್ಗ ಕಷ್ಟಪಟ್ಟಾಳ ಆಕಿ. ಬೇಡ ಅದು ಅನ್ನೋದು ಬೇಡ, ಆಕೆ ಲಕ್ಷ್ಮ ಗೊತ್ತು, ನಮಗೆ ಗೊತ್ತು. ನಾ ಹಿಂಗ ನೋಡ್ಯಪ್ಪ, ತಾಳ್ದು ಹೋಗೈತಿ. ಯಾರ್ಯಾರು ನೆಂಬಿಲ್ಲ, ಯಾರ್ಯಾರು ಇಲ್ಲ ಆಕೆ ಜನ್ಮಕ್ಕ. ಅದ್ರ ಜಗ್ಗ ಬೆಳಗೈತಿ, ಯಾರ್ಯಾರಿಲ್ಲ. ನಾನು ಒಬ್ಬಾಕಿ, ನನ್ನ ಮಗ ಒಬ್ಬವ. ಬೆಳಗ ತಗೊಂಡು ಏನು ಮಾಡೋಣ ನಾವು? ಜನ್ಮಕ್ಕಿಲ್ಲದ್ದು ಆ ಬಂಗಾರ ತೊಗೊಂಡು ನಾನೇನು ಮಾಡಲಿ, ಆಕಿಗೆ ಮಾಡಿ ಕೊಡೋಣ ಅವ್ರನ್ನ. ನಾ ಎಷ್ಟು ಮಾತ್ರ ಅನ್ನಕ್ಕೆ ನೋಡ್ರಿ. ಇದು ಮನೆ ಬೇಕ್ರಿ ಆಕಿಗೆ, ಮನೆ ಹಾಕಿಸ್ಕೊಡ್ಬೇಕು. ಆತಕ್ಕೆ ಒಂದು ಏನಾರ 4 ಅಕ್ಷರ ಬರೀ ಅಂತ ಕಲಿತಾನ, ಆತಗೊಂದು ಕೊಟ್ಟಿಂದ ನಮಗೆ ಮುಂದಾರಿ. ಇಷ್ಟು ನೋಡ್ರಿ, ಇದು ಹಗಲೆಲ್ಲ ಇದ್ರೆ ನಾವು ಇರೋ 2 ಮಾತು ನೋಡ್ರಿ ನಾವು ಅಲ್ಲಿಗೆ. ಇದು ಏನು ಈ ಕುಟುಂಬದ ಮಾತು. ಈಗಾಗಲೇ ಈ ಒಂದು ನಿಧಿ ಸಿಕ್ಕಿದೆ, ಆದರೆ ಯಾವುದೇ ಕಾರಣಕ್ಕೆ ನಮಗೆ ನಿಧಿ ಬೇಡ, ನಮಗೊಂದು ಮನೆ ಬೇಕು ಅಂತ ಅನ್ನೋದು ಈಗ ಅಂಗಳದಲ್ಲಿ ನಿಂತು ಕಣ್ಣೀರು ಹಾಕುವಂಥ ಸ್ಥಿತಿ ಈ ಕುಟುಂಬಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಒಂದು ಸೂರು ಒದಗಿಸಿಕೊಡ್ಬೇಕು ಅನ್ನೋ ಒತ್ತಾಯ ಈ ಕುಟುಂಬ ಮತ್ತು ಇಡೀ ಲಕ್ಕುಂಡಿ ಗ್ರಾಮಸ್ಥರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.